ಬಂದಾರ ಯಾರ ರಸ್ತೆಲಿ ತುಳಸಿ ನೀನ ಎಷ್ಟೊತ್ತಲೆ ಮಗ ಪೊಲೀಸರು ಅಡ್ಸ್ಕೊಂಡ್ ಬಂದ್ಬಿಟ್ಟು ಕಣ ಜೈಲಿಂದ ತಪ್ಸ್ಕೊಂಡ್ ಬಂದ್ಬಿಟ್ಟೆ. ಅಯ್ಯೋ ಯಾಕೋ ತಪ್ಸ್ಕೊಂಬಂದ ಲೋಫರ್. ನನ್ನ ಮೈಸೂರಿಂದ ಬಳ್ಳಾರಿ ಶಿಫ್ಟ್ ಮಾಡ್ತಾ ಇದ್ರು, ಊಟಕ್ಕೆ ಅಂತ ನಿಲ್ಲಿಸಿದ್ರು ಇಲ್ಲೇ ಪೈಪ್ ಲೈನ್ ಹತ್ರ. ನಮ್ಮ ಅವ್ವ ಗ್ಯಾಪ್ನ ಬಂದು ಅದಕ್ಕೆ ತಪ್ಸ್ಕೊಂಡ್ ಬಂದ್ಬಿಟ್ಟೆ ಕಣ. ಏನಾದ್ರೂ ಮಿಂಟ್ರಿ ನಾಟಕ ಆಡಿದ್ರ ಐತೆ ಮಗನೇ ಅಂತ ಆಯಣಗೂ ಇಲ್ಲಲ್ಲೋ ಮಗ. ಇಲ್ಲಿದ್ರೆ ಪೊಲೀಸರು ಹುಡ್ಕೊಂಡ್ ಬಂದೇ ಬರ್ತಾರಲ್ಲೋ. ಇವತ್ತು ಒಂದ್ ದಿವಸ ತಲೆ ತಪ್ಪಿಸ್ಕೊಳಕ್ಕೆ ಎಲ್ಲಾನ ದಾರಿ ಹುಡ್ಕೋ. ಬರಲ್ಲ ಕೊಡ ಇಲ್ಲಿ. ಶಿವನಂಜು ಯಜಮಾನ್ರಲ್ಲೇ ಮೈಸೂರಿಗೆ ಹೋಗಿದಾರಣ್ಣ. ಏನ್ ಬೇಕಾಗಿತ್ತು? ನಾವಿಬ್ರು ಇಲ್ಲೇ ಮಲಗ್ತೀವಿ, ಸ್ವಲ್ಪ ವ್ಯವಸ್ಥೆ ಮಾಡ್ತೀಯಾ? ನೀನ್ ಇಲ್ಲಿ ಮಲ್ಕೊಂಡ್ ಬೇಡ, ಪೊಲೀಸರು ಡೌಟ್ ಬಂದ್ಬಿಡ್ತದೆ. ನೀನ್ ಅಂಗಡಿಲೇ ಮಲ್ಕೋ, ನಾನು ಇಲ್ಲಿ ಬಿದ್ಕೊಂತೀನಿ. ಹಂಗಂತೀಯಾ? ಇವ್ನಿಗೆ ತಿನ್ನಕ್ಕೆ ಏನಾದ್ರು ಕೊಡಿ. ಕೊಡ್ತೀನಿ. ಹುಷಾರ. ಜೈಲಿಂದ ತಪ್ಪಿಸ್ಕೊಂಡು ತುಳಸಿ ಪೀಸಿಂಗ್ ಸಾಯಿಸ್ತಾನ. ಏಯ್, ಅವ್ನು ಯಾರ ಕೈಗೆ ಸಿಕ್ಕಿದ್ರು ಹೊಡೆದಾಕ್ರ ಅವನ್ನ. ನನ್ ಮಗ ಸರ್ ನಮಸ್ಕಾರ ಸರ್. ತುಳಸಿ ಅಲ್ಲಿ ತುಳಸಿ ಗಿಡನೆಲ್ಲ ಯಾಕೆ ಹೋಗೋಣ ಸರ್ ನಾವು? ಏಯ್ ಆಗ್ತೀವಿ ನನ್ನ ಮಗನೇ, ಈ ಅಂಗಡಿ ಓನರ್ ತುಳಸಿನೇ ಗೊತ್ತಿಲ್ಲ ಅಂತೀಯ? ಅದು ಎಬ್ಸೋ ಅವನ್ನ, ಎಬ್ಸೋ ಆ ಜಾಕಿನ. ಜಾಕಿ ಜಾಕಿ ಪೊಲೀಸ್ನ ಬಂದವ್ರು ಎದ್ದಾಳೆ. ನನ್ನ ಮಗನ ಯಾಕ ಪೊಲೀಸ್ನ ಬಂದಿದ್ರು ಕಣ. ಸರ್ ನಿನ್ನೆ ರಾತ್ರಿ ತುಳಸಿ ಬಂದಿದ್ನೇನೋ? ತುಳಸಿನ ಅವ್ನ್ ನೋಡ 2 ವರ್ಷ ಆಯ್ತು ಸರ್. ಯಾಕೆ ಸರ್? ನಿನ್ನೆ ರಾತ್ರಿ ಜೈಲಿಂದ ತಪ್ಪಿಸ್ಕೊಂಡು ಪಿಸಿನ ಮರ್ಡರ್ ಮಾಡಿ ಓಡೋಗಿದ್ದಾನೆ. ಅಕಸ್ಮಾತ್ ನಿನ್ನ ಹತ್ರ ಬಂದ್ರೆ ದೋಸ್ತು ಅಂತ ಹಿಂದೆ ಮುಂದೆ ನೋಡದೆ ಪೊಲೀಸ್ ಸ್ಟೇಷನ್ ತಿಳಿಸ್ಬೇಕು, ಗೊತ್ತಾಯ್ತಾ? ಆಯ್ತು ಸರ್. ರಮ್ಯಾನಂದವೇ ಇಹಲೋಕ, ಮದಿಸಿದ ಜನರ ತುಳಿಯುವೆ ಭೂಗತ, ಮದಿಸಿದ ಜನರ ತುಳಿಯುವೆ ಭೂ. ಜಕೆ 2 ವರ್ಷ ಆಯ್ತಲ್ಲ ಪಾಠ ಮಾಡಿ, ಅದಕ್ಕೆ ಹಾಕೊಂಡೆ. ಜಕೆ ಈ ವೇಷದಲ್ಲಿ ಪೊಲೀಸರು ನನ್ ಕಂಡಿಡಿಯಲ್ಲ. ಕಂಡಿಡಿಯದ ಸಿಕ್ಕಿದ್ರೆ ಪೋಣಿಸ್ಬಿಡ್ತಾರೆ. ಪೊಲೀಸ್ನ ಸಾಯಿಸ್ಬಿಟ್ಟು ಬಂದು ನನ್ನ ಹತ್ರ ಮಗನ ಸುಳ್ಳು ಹೇಳ್ತೀಯ? ಯಾರು ಹೇಳಿದ್ದು? ಮಗನೇ ಇನ್ ಏನೇನ್ ಮಾಡ್ಬಿಟ್ಟು ಬಂದಿದ್ಯಾ ಹೇಳೋ. ಡಾಬಾ ಇನ್ ತಪ್ಪಿಸ್ಕೊಂಬರ ಪೊಲೀಸನ್ ಅಟ್ಟಿಸ್ಕೊಂಡ್ ಬಂದ. ಅವನ್ಗೊಂದ್ ಮೆಟೋಡೋರ್ ಜೋರಾಗಿ ಬಂದು ಗುದ್ಬಿಡ್ತು. ತಾಯಿನಗೂ ನಮ್ಮ ಅಮ್ಮನ್ನೇ ನೋಡ್ಬೇಕು ಅಂತ ಬಂದಿದ್ ಕಣ. ಯಾಕೋ ನನ್ ಟೈಮೇ ಸರಿಗಿಲ್ಲ. ಪೊಲೀಸರು ಪಿಸಿನ ನೀನ್ ಸಾಯಿಸಿದೆ ಅಂತ ಎಲ್ಲಾ ಕಡೆ ಹುಡುಕ್ತಾ ಇದಾರೆ, ಹುಷಾರು. ಏನು ಮಾಡೋದು ಇವಾಗ? ತುಳಸಿ ನೀ ಭಯಂಕರ ತಪ್ಪು ಮಾಡ್ತಿದ್ಯಾ. ಸರೆಂಡ್ರ ಬಿಡೋ, ನಾನು MLA ಅವ್ರ ಹತ್ರ ಮಾತಾಡ್ತೀನಿ. ಪೊಲೀಸ್ನವ್ರು ಏನು ಮಾಡಲ್ಲ ಕಣ. ನಿನ್ ರಿಯಲ್ ಎಸ್ಟೇಟ್ ಏನಾಯ್ತು? ನಾನ್ ಜೈಲ್ಗೆ ಹೋದಾಗ ಹೆಂಗಿದ್ದೆ ಹಂಗೆ ಇದೆಯಲ್ಲೋ, ಕಾಸ್ ಕಿಸ್ ಮಾಡ್ಕೊಂಡ ಇಲ್ವೋ? ಎಲ್ಲ ಎಕ್ಕುಟ್ಟೋಯ್ತು ಕಣ. ಹಳ್ಳದ ಪಕ್ಕ 60 ಎಕರೆ ವ್ಯವಹಾರ ಒಂದು ನೆಟ್ಗೆ ಆಗಿದ್ರೆ ನೋಡ್ಬೇಕಾಗಿತ್ತು ಕಣ. ಇವತ್ತು ಊರ್ಲಿ ಕಾರಲ್ಲಿ ಓಡಾಡ್ತಿದ್ದೆ ಮಗ. ಏನಾಯ್ತು? ನಮ್ಮ ಹಾಲ್ನಾಗಪ್ಪ ಚೇರ್ಮನ್ ರಳಿಯಾ ನಮ್ನಾಗಪ್ಪ ಜಮೀನ್ ನೋಡಿ ಎಲ್ಲ ಓಕೆ ಆಗಿ ಬೆಳಿಗ್ಗೆ ಸೈನ್ ಹಾಕ್ಬೇಕಾಗಿತ್ತು. ಏನಾಯ್ತು? ಅವನಿಗೆ ಯಾರೋ ಗೂಬಾಲ್ ನನ್ ಮಗ ಆನೆ ಕೂದಲಲ್ಲಿ ಉಂಗ್ರ ಮಾಡಾಕ್ಸ್ಕೊಂಡ್ರೆ ಪವರ್ ಬರುತ್ತೆ ಅಂತ ಹೇಳದ್ನಂತೆ. ಕಟ್ಟಾಕಿರೋ ಆನೆಯಿಂದ ಹೋಗಿ ಹಸು ಹಾಲ್ ಕರಿಯೋ ಸ್ಟೈಲಲ್ಲಿ ಕೂದಲ್ ಕಿತ್ತಿದ್ದೇನೆ ಅಷ್ಟೇ. ಸೌಂಡೇ ಇಲ್ಲ, ಕಮಕ್ ಕಿಮಿಕ್ ಅಂದಿಲ್ಲ. ಅಪ್ಪಚ್ಚಿ ನಮ್ನಾಗಪ್ಪ ಹೋಗ್ಬಿಟ್ಟು ನೀನು ಸೈನ್ ಮಾಡ್ದೆ ನಿಗಿರ್ಕೊಂಬಿಟ್ಟ ಕಣ. ನಮ್ಮೂರಲ್ಲಿ ಈ ವರ್ಷ ಒಳ್ಳೆ ಸಾವು ಅಂದ್ರೆ ಅವಂದ ಮಗ. ಸರಿ ನೀನ್ ಇಲ್ಲೇ ಇರು, ನಾನು ಊಟ ತಗೊಂಬರ್ಲ. ಸ್ವಲ್ಪ ಖಾರವಾಗಿ ತಗೊಂಬರ. ಹಸಿ ಮೆಣಸಿನ್ಕಾಯಿ ಮೊಟ್ಟೆ ಲೆಗ್ ಪೀಸ್ ಅಂತಂದ್ರೆ ತಗೊಂಬರಲ್ಲ. ನೀನ್ ಹೊಂಟೋದ್ರೆ ನಾನು ಒಬ್ನೇ ಏನೋ ಮಾಡ್ಲಿ ಕಾಡಲ್ಲಿ. ಪೂಜಾರಪ್ಪನವ್ರೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನನ್ ಮಗ ಮನೆಗ್ ಬರ್ಲಿ, ಪರ್ಕೆ ಕಿತ್ತೋಗಂಗ್ ಆಗ್ತೀನಿ. ಪರ್ಕೆ ಸೇವೆ ಅಡ್ಗೆ ಯಾರು ಮಾಡಿದ್ಯಾ? ಏಯ್ ಪೂಜಾರಪ್ಪನ್ ಮಗಳನ್ನ ಕರ್ಕೊಂಡೋಗಿ ಎಲ್ಲೋ ಮದ್ವೆ ಮಾಡ್ಸಿದ್ಯಾ ನಾಯಿ? ಅವಳಿಗೆ ಯಾಕೆ ನಾನು ಮದುವೆ ಮಾಡ್ಸ್ಲಿ? ನನಗೇನ್ ದರ್ದ? ನಿನ್ನೆ ರಾತ್ರಿ ಮುಸ್ಕಾಕೊಂಡು ಮೋಟರ್ ಬೈಕ್ ನಲ್ಲಿ ಕರ್ಕೊಂಡು ಹೋಗಿದ್ನ ನಾನೇ ನೋಡ್ದೆ. ಒಂದು ಕ್ಷಣ ಯಾಮಾರ್ದೆ. ನನ್ನ ಮಗಳು ರೂಮಿಗೆ ಹೋಗಿ ನೋಡಿದ್ರೆ ಅವಳು ದಿಂಬು ರಗ್ಗನ್ನೆಲ್ಲ ಜೋಡಿಸಿ ಹೊರಟೋಗಿದ್ಲು. ಇಲ್ಲ ಅಂದ್ರೆ ಅಲ್ಲೇ ಹಿಡಿತಿದ್ದೆ ನಿಮ್ಮನ್ನ. ರೇ ಪೂಜಾರಪ್ಪ ಅವ್ರ, ರಾತ್ರಿ ಬೈಕಲ್ಲಿ ಹೋಗಿದ್ ನಿಜ, ಆದ್ರೆ ನಿಮ್ ಮಗಳಿರ್ಲಿಲ್ಲ. ಇನ್ಯಾರಿದ್ರು? ಸುಮ್ನಿರಮ್ಮ. ನಿಮ್ ಗುಡಿ ಹತ್ರ ಬಂದು ಮದುವೆ ವಿಷಯ ಮಾತಾಡಿದ್ಮೇಲೆ ಯಾವಳ ಹೆಂಗಾನ ಆಳಗೋಗ್ಲಿ ಅಂತ ಸುಮ್ನಾಗ್ಬಿಟ್ಟಿದ್ದೀನಿ. ಅಲ್ಲ ರೀ, ನಿಮ್ ಮಗಳನ್ನ ಕರ್ಕೊಂಡೋಗಿ ನಾ ಮದುವೆ ಮಾಡ್ಸಿದ್ರೆ ಈ ಧೈರ್ಯವಾಗಿ ಮನೆಗೆ ಬರ್ತಿದ್ದೇನ್ರಿ? ಎಲ್ಲ ಅರೇಂಜ್ ಮಾಡ್ಕೊಂಡು ಊರಲ್ಲೇ ಇದ್ರೆ ಯಾರಿಗೂ ಅನುಮಾನ ಬರಲ್ಲ ಅಂತ ಮನೆಯಲ್ಲೇ ಇದ್ಯಾ? ಅಯ್ಯಲ್ಲೇ
ಬರ್ತದ ನೋಡು ಸರಿಯಾಗಿ ನನ್ ಬಾಯನ್ ಅಯ್ಯ ಬೆಳಗಿಂದ ಎಲ್ಲೋಗ ಹೋಗಿದೆ? ನಾನ್ ಎಲ್ಲ ಹೋಗಿದೆ ಸುಮ್ನೆ ಬಿಡಮ್ಮ. ಸರಿ ಬೈಕಲ್ಲಿ ಕರ್ಕೊಂಡೋಗಿದ್ದೆ ಯಶೋದನ್ ತಾನೆ? ಅಯ್ಯ ಅದು ಜಯಮ್ಮ ನಿಮ್ ಮಗ ಸುಳ್ಳು ಹೇಳ್ತಾವನೆ. ಪೂಜಾರಪ್ಪನವ್ರೆ ನೀವು ಸುಮ್ನೆ ಇರಿ. ಪೊಲೀಸ್ನವ್ರಿಗೆ ಒಪ್ಪಿಸ್ಬಿಟ್ರೆ ನನ್ನ ಕೊಜ್ಜು ಬಾಯ್ ಬಿಡ್ತಾರೆ. ಬೇಡ ತಾಯಿ, ನಾನು ಸ್ಟೇಷನ್ ಮೆಟ್ಲು ಮಾತ್ರ ಹತ್ತಲ್ಲ, ಪೂಜಾರಪ್ಪನ ಮಗಳು ಯಾವನೋ ಫೋಟೋ ತೆಗಿಯೋನ್ ಜೊತೆ ಓಡೋದ್ಲು ಅನ್ನೋದು ಡಂಗ್ರ ಆಗೋದು ಬೇಡ ತಾಯಿ. ಬೈಕಲ್ಲಿ ಹೋಗಿದ್ನೇ ಹೋಗಿಲ್ಲ ಅಂತಾನೆ ನಿಮ್ ಮಗ. ಅವಳಿಗೆ ಮದುವೆ ಆಗಿದ್ದು ಪರವಾಗಿಲ್ಲಪ್ಪ, ಕರ್ಕೊಂಡ್ ಬಂದ್ಬಿಡಪ್ಪ. ಅಪ್ಪ ನಿನ್ನ ಕಾಲು ಬೀಳ್ತೀನಪ್ಪ. ಕಾಲ್ಗೆಲ್ಲ ಬಿಡಬಾರ್ದು ನೀವು. ಅಮ್ಮ ಜಯಮ್ಮ, ನನ್ನ ಮಗಳು ನನಗೆ ಬೇಕು. ಅವಳಿಲ್ದೆ ನನಗೆ ಬದುಕಕ್ಕಾಗಲ್ಲ. ಎಲ್ಲಾ ಜವಾಬ್ದಾರಿನೂ ನಿನ್ ಮೇಲೆ ಹಾಕಿದ್ದೀನಿ. ಬರ್ತೀನಿ. ಪೂಜಾರಿ ಜೂಟ್ ಯಶೋದನ್ ಕರ್ಕೊಂಡೋಗಿ ಮದುವೆ ಮಾಡ್ತೀಯಾ? ಕರ್ಕೊಂಡ್ಬರ್ತೀಯ ಇಲ್ವಾ ಅಣ್ಣ? ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಂತರ ಮನೆಗೆ ಬರ್ತೀಯಾ? ಬಗಳೋ ನಾಯಿ, ನನ್ನ ಹೊಟ್ಟೆ ಹುಡ್ಸಕ್ಕೆ ಹುಟ್ಟಿದ್ಯೇನೋ? ಅಪ್ಪನ ಮೈ ಮೇಲೆ ದೇವ್ರು ಬರ್ತದೆ ಅಂತ ಮನುಷ್ಯ ಕೈ ಮುಗ್ದು ಕಾಲಿಗೆ ಬಿಟ್ರೆ ನಮ್ಮನೆ ಹಾಳಾಗೋಗ್ತದೆ. ಈಗ್ಲಾದ್ರೂ ನಿಜ ಹೇಳು, ಎಲ್ಲಿಟ್ಟಿದ್ಯಾ ಯಶೋದನ? ಅಮ್ಮ ಅವಳು ಎಲ್ಲ ಹಾಳಾಗೋದು ಅಂತ ನನಗೆ ಗೊತ್ತಿಲ್ಲ ಅಮ್ಮ. ಸರಿ ಯಾಕೆ ಅಳ್ತಿದ್ಯಾ? ಅಳ್ಬೇಡ. ಆ ದೇವ್ರು ನಿನ್ಗೆ ಯಾವಾಗ ಬುದ್ಧಿ ಕೊಡ್ತಾನೋ? ನಾನ್ ಯಾವ್ದ್ರ ಮೇಲೆ ಆಣೆ ಮಾಡ್ಲಿ ಹೇಳು? ನನ್ನ ನಂಬಲ್ಲ ನೀನು. ನಾನ್ ನಂಬಲ್ಲ, ದೇವ್ರ ಹಣೆಗೂ ನಾನ್ ನಂಬಲ್ಲ. ನೀನೆಂತೇನು ಅಂತ ನನಗ್ ಚಿಕ್ಕ ವಯಸ್ಸಿಂದಾನು ಗೊತ್ತು. ಅಯ್ಯೋ ನೀನ್ ಯಾಕಮ್ಮ ಅಳ್ತಿದ್ಯಾ? ಅವಳು ಎಲ್ಲೋ ಹೋಗಿದಲ್ಲಿ ಬರ್ತಾಳ್ ಬಿಡು. ಹೆಣ್ಮಗ್ಳ ಕಣೋ, ಆ ಅಪ್ಪ ಕೈ ಮುಗಿದ್ ಬೇರೆ ಕೇಳ್ಕೊಂಡಿದ್ದಾರೆ. ಈಗೇನು ಅವಳು ಇಲ್ಲಿ ಕರ್ಕೊಂಡ್ ಬರ್ಬೇಕಾ? ಇಲ್ಲೇ ಎಲ್ಲೋ ಪಕ್ಕದಲ್ಲಿ ಹಾಕೊಂಡ್ ತಿಂತಾ ಇರ್ತಾರೆ ಬಿಡು. ಮಕ್ಕಳು ಕರ್ಕೊಂಡ್ ಬರ್ತೀನಿ. ನೀನ್ ಅಳ್ಬೇಡಮ್ಮ. ಅವರು ರಾತ್ರಿನೇ ಸ್ಟುಡಿಯೋ ಖಾಲಿ ಮಾಡ್ಕೊಂಡು ಹೋದ್ರು ಕಣಪ್ಪ. ಶಿವಮೂರ್ತಿ ಮೇಲ್ಬಾರ. ನಾನ್ ಕಟ್ ಮಾಡಿದ್ರೆ ಯಶೋದನ್ ಫೋನ್ ಟ್ರೈ ಮಾಡ್ತೀಯಾ? ಯಾರ್ದು ಫೋನು? ನನ್ನ ಹುಡುಗಿ ಕಡೆಯವ್ರ ಫೋನು. ಯಾರು? ನಾನ್ ಸೀನಾ. ರೆಡಿ ಆದ್ರಾ? ಹೇಳುವ ಪೂಜಾರಪ್ಪನಿಗೊಂದು ಬಿಡ್ಬೇಕಾಗಿತ್ತು. ಕೈ ಮುಗಿತಾನೆ, ಕಣ್ಣೀರ್ ಹಾಕ್ತಾನೆ. ಬಲೇ ಡವ್ ಒಂದು. ಬಾ ಒಂದ್ 90 ಹಾಕು. ನಾನ್ ಮೊದಲೇ ಕುಡಿಯಲ್ಲ. ಯಾಮಾರ್ ಕುಡಿದ್ರೆ ಹುಡುಕೊಂಡ ಪೂಜಾರಪ್ಪ ಎಲ್ ಸಿಗ್ತಾನೋ ತಲೆ ಬಿಡ ಹೊಡೆದಾಕ್ಬಿಡ್ತೀನಿ. ನೀನೇನು ದಮ್ಮು ಎಣ್ಣೆ 2 ಬಿಟ್ಬಿಟ್ಟಿದ್ಯಾ? ಕೆಮ್ತಿದೆ ಕಣ. ಡಾಕ್ಟರ್ ತೋರಿಸಿದಕ್ಕೆ ಸಿಗರೇಟ್ ಇಂದ ಹಾರ್ಟ್ ಪ್ರಾಬ್ಲಮ್, ಎಣ್ಣೆಯಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ ಅಂದ್ರು. ಕೊನೆಗಾಲದಲ್ಲಿ ಕುಯಿಸ್ಕೊಂಡು ಬೆಡ್ ಮೇಲ್ ಮಲ್ಕೊಂಡು ಕನ್ನಡ ಬರ್ದಿರೋ ನರ್ಸ್ಗಳ ಜೊತೆ ಯಾಕಪ್ಪ ಈ ಕಾಟ ಅಂತ ಎಲ್ಲ ಬಿಟ್ಟಾಕ. ನಿನ್ ಮಗಳು ಹುಡುಕ್ತಾ ಇದೀವಿ. ಆ ಪೂಜಾರಪ್ಪನ ಕಾಸು ಕೊಡಂದ್ರೆ ಕೊಡಲ್ಲ ಅಂತಾನೇನಾ? ಪೂಜಾರಪ್ಪ ಖರ್ಚಿಗೆ ಮಂಗಳಾರತಿ ತಟ್ಟೆಲಿ ಸೂತಿರೋ 8 ಆಣಿ 4 ಆಣಿ ಆಯ್ಕೊಂತಾನೆ. ಅದನ್ನ ನಾವು ಆಯ್ಕೋಬೇಕು. ನಿಮ್ಮ ಅಮ್ಮನ ಕೇಳಿದ್ರೆ ಕೊಡಲ್ಲ ಅಂತಾಳೆನಾ? ನಮ್ಮಮ್ಮ ಭದ್ರಕಾಳಿ. 1 ರೂಪಾಯಿ ಕೊಡಲ್ಲ ಖರ್ಚಿಗೆ. ಇಡೀ ಪ್ರಪಂಚ ನನ್ನ ನಂಬದ್ರು, ನಮ್ಮಮ್ಮ ನನ್ನ ನಂಬಲ್ಲ. ಆ ನಂಬಿಕೆ ಬರೋವಾಗ ನಾ ಮಾಡ್ಕೋಬೇಕು. ಅವಳು ಗೊಳೋ ಅಂತ ಹೇಳೋದ್ ನಾನು ನೋಡಕ್ಕಾಗಲ್ಲಪ್ಪ. ಯಶೋದನ್ ಕರ್ಕೊಂಬಂದು ಎದುರುಗಡೆ ನಿಲ್ಸ್ಬಿಡ್ತೀನಿ. ನಿನ್ನ ರೇಂಜ್ಗೆ ಈ ಊರೆಲ್ಲ ಕಣ. ಹೋಗ್ ಬಾಂಬೆಲೋ ನೇಪಾಳಲ್ಲಿ ಸೆಟ್ಲ್ ಆಗ್ಬಿಡ. ನೇಪಾಳಕ್ಕೆ ಹೋಗಿ ನಾನೇನ್ ಸ್ವೆಟರ್ ಮಾರಲ್ಲ. ಸಿಟಿಗೆ ಹೋಗಿ ಸ್ಪೀಡ್ ಕ್ಲಬ್ ಸೇರ್ಕೊಂಡು ದೇವ್ರ ಕಣ್ಬಿಟ್ರೆ ಚೆನ್ನಾಗಿ ದುಡ್ಡು ಮಾಡಿ ನಮ್ಮ ಅಮ್ಮನೂ ಅಲ್ಲೇ ಕರ್ಸ್ಕೊಂಡ್ಬಿಡ್ತೀನಿ. ಈ ಊರಿನ ಸವಾಸನೆ ಬೇಡ. ಹೋಗು.